Hello, my dear students. ಡಿಜಿಟಲ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇನ್ ಕನ್ನಡ ಅಂದ್ರೆ ಡಿಜಿಟಲ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಅನ್ನ ನಾನು ಕನ್ನಡದಲ್ಲಿ ವಿವರಿಸುವಂತಹ ಪ್ರಯತ್ನಕ್ಕೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಪ್ರಜ್ಞಾಮತಿಯಲ್ಲಿ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಕಿತ್ತೂರು. ಇದು ಯಾಕೆ ಅಂತಂದ್ರೆ ಈ ವರ್ಷ RCU ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ 4th ಸೆಮಿಸ್ಟರ್ ವಿದ್ಯಾರ್ಥಿಗಳು ಈ ಒಂದು ಸಬ್ಜೆಕ್ಟ್ ಅನ್ನ ಸೆಕ್ ಆಗಿ ಕಲಿತಾ ಇದ್ದೀರಾ. ಅದಕ್ಕೋಸ್ಕರ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಆಫ್ ಡಿಜಿಟಲೈಸ್ಡ್ ಅಕೌಂಟಿಂಗ್. ಅಂದ್ರೆ ನೀವು ಡಿಜಿಟಲೈಸ್ಡ್ ಅಕೌಂಟಿಂಗ್ ಅನ್ನುವ ವಿಚಾರ ಕೇಳಿರ್ತೀರಿ, ಅದು ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಡಿಜಿಟಲೈಸ್ಡ್ ಅಕೌಂಟಿಂಗ್ ರೆಫರ್ಸ್ ಟು ರೆಕಾರ್ಡಿಂಗ್, ಪ್ರೊಸೆಸಿಂಗ್ ಅಂಡ್ ಸ್ಟೋರಿಂಗ್ ಫಿನಾನ್ಷಿಯಲ್ ಡಾಟಾ ಯೂಸಿಂಗ್ ಕಂಪ್ಯೂಟರ್ಸ್ ಅಂಡ್ ಸಾಫ್ಟ್ವೇರ್. ವಿದ್ಯಾರ್ಥಿಗಳೇ, ನಾವು ಕಾಮರ್ಸ್ ಕಲಿಯುವಾಗ ಅಕೌಂಟಿಂಗ್ ಅನ್ನ ಕಲಿತೀವಲ್ಲ, ಅದು ಡಿಜಿಟಲೈಸ್ಡ್ ಅಥವಾ ವಿದ್ಯುನ್ಮಾನ ಉಪಕರಣಗಳನ್ನ ಉಪಯೋಗಿಸ್ಕೊಂಡು ಅಕೌಂಟಿಂಗ್ ಅನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದಕ್ಕೆ ಡಿಜಿಟಲೈಸ್ಡ್ ಅಕೌಂಟಿಂಗ್ ಬಂದಿದೆ. ಅಂದ್ರೆ ನಮ್ಮ ಎಲ್ಲ ಏನು ವ್ಯವಹಾರಗಳು ನಡೀತಾವೆ ಅವುಗಳನ್ನ ನಾವು ರೆಕಾರ್ಡಿಂಗ್ ಮಾಡಬೇಕು, ಪ್ರೋಸೆಸಿಂಗ್ ಮಾಡಬೇಕು ಮತ್ತು ಸ್ಟೋರ್ ಮಾಡಬೇಕು, ಸಂಗ್ರಹಿಸಿ ದಾಖಲಿಸಿ ಇಡಬೇಕು. ಯಾವುದನ್ನ ಅಂದ್ರೆ ನಮ್ಮ ವ್ಯವಹಾರದಲ್ಲಿರುವ ಫಿನಾನ್ಷಿಯಲ್ ಡಾಟಾ, ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನ. ಅದನ್ನ ನಾವು ಯಾವಾಗ್ಲೂ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಖಾತೆ, ಕಿರ್ದಿ, ಪುಸ್ತಕ ಅನ್ಕೊಂಡು ಅದನ್ನ ಮನುಷ್ಯರು ಮಾಡ್ತಾ ಇದ್ರು, ಅಕೌಂಟೆಂಟ್ಗಳು ಮಾಡ್ತಾ ಇದ್ರು. ಈಗ ಅದನ್ನ ಇನ್ನಷ್ಟು ಚೆನ್ನಾಗಿ ನಾವು ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಗಳನ್ನ ಉಪಯೋಗಿಸಿಕೊಂಡು ಮಾಡ್ತಿದೀವಿ. ಅದನ್ನ ಡಿಜಿಟಲೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ಇಟ್ ರಿಪ್ಲೇಸಸ್ ಟ್ರೆಡಿಷನಲ್ ಪೇಪರ್ ಬೇಸ್ಡ್ ಸಿಸ್ಟಮ್. ಟ್ರೆಡಿಷನಲ್ ಅಂತಂದ್ರೆ ನಾವು ಪಾರಂಪರಿಕವಾಗಿ ಮೊದಲಿನಿಂದನೂ ಹಳೆ ಕಾಲದಿಂದ ಪೇಪರ್ ಬೇಸ್ಡ್, ಪೇಪರ್ ಮೇಲೆ, ಕಾಗದದ ಮೇಲೆ ಬುಕ್ ನಲ್ಲಿ ಬರಿತಾ ಇದ್ವಲ್ಲ, ಅದನ್ನ ಬಿಟ್ಟು ಈಗ ಕಂಪ್ಯೂಟರ್ ನಲ್ಲಿ ಸಾಫ್ಟ್ವೇರ್ಗಳ ಸಹಾಯದಿಂದ ಅಕೌಂಟ್ಸ್ ಅನ್ನ ಬರಿತೀವಿ. ಅದೇ ಡಿಜಿಟಲೈಸ್ಡ್ ಅಕೌಂಟಿಂಗ್. ಯೂಸಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಫಾರ್ ಅಕ್ಯುರಸಿ ಅಂಡ್ ಎಫಿಷಿಯನ್ಸಿ. ಈ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಕ್ಯುರಸಿ, ಕರೆಕ್ಟ್ ಆಗಿ ತಪ್ಪಿಲ್ಲದೆ ಹೋದಂಗೆ ಲೆಕ್ಕ ಮಾಡುತ್ತೆ ಇದು, ಮತ್ತು ಎಫಿಷಿಯಂಟ್ ಆಗಿ ತುಂಬಾ ಚೆನ್ನಾಗಿ ಈ ಒಂದು ಕೆಲಸವನ್ನ ಮಾಡುತ್ತೆ. ಹಾಗೇನೆ ಎನೇಬಲ್ಸ್ ರಿಯಲ್ ಟೈಮ್ ಫಿನಾನ್ಷಿಯಲ್ ಟ್ರ್ಯಾಕಿಂಗ್. ಅಂದ್ರೆ ನಮ್ಮ ಹಣ ಎಲ್ಲಿ ಹೋಯ್ತು, ಎಲ್ಲಿ ಬಂತು, ಏನೇನಾಯ್ತು ಅನ್ನೋದನ್ನೆಲ್ಲ ನಾವು ಇದರಲ್ಲಿ ತಿಳ್ಕೋಬಹುದು. ಹಾಗಾದ್ರೆ ಈ ಡಿಜಿಟಲೈಸ್ಡ್ ಅಕೌಂಟಿಂಗ್ ಇದೆಯಲ್ಲ, ಇದ್ರ ಫೀಚರ್ಸ್, ಲಕ್ಷಣಗಳು ಏನು ಅಂತ ಒಂದೊಂದೇ ತಿಳ್ಕೊಳ್ಳೋದಾದ್ರೆ, ಆಟೋಮೇಷನ್ ಆಫ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಅಂದ್ರೆ ನಾವೇನು ಕೂಡ್ಸೋದು, ಕಳಿಯೋದು, ಇತ್ಯಾದಿ ಎಲ್ಲ ಇರುತ್ತಲ್ಲ, ಗುಣಿಸೋದು, ಬಾಗ್ಸೋದು, ಅವುಗಳನ್ನ ಆಟೋಮೇಷನ್ ಅಂದ್ರೆ ತನಗ್ ತಾನೇ ಅದು ಆ ಸಾಫ್ಟ್ವೇರ್ ಸಹಾಯದಿಂದ ತನಗ್ ತಾನೇ ಆಗೋಗುತ್ತೆ. ಟೋಟಲ್ ಎಲ್ಲ ನಾವು ಮತ್ತೆ ಸಪರೇಟ್ ಆಗಿ ಮಾಡ್ಬೇಕಾಗಿಲ್ಲ. ಹಾಗೆ ಇದು ತುಂಬಾ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕಾಗಿ ಫಾಸ್ಟ್ ಆಗಿ ಡಾಟಾ ಪ್ರೊಸೆಸಿಂಗ್ ಆಗೋಗುತ್ತೆ. ಮತ್ತು ಡಾಟಾ ಸ್ಟೋರೇಜ್ ಏನ್ ಮಾಡೋದು, ಬುಕ್ ನಲ್ಲಿ ಬರೆಯೋದಾ, ಒಂದ್ ಬುಕ್ ತುಂಬಿತು ಇನ್ನೊಂದ್ ಬುಕ್ ತಗೊಂಬ, ಹಾಗೆಲ್ಲ ಇಲ್ಲ. ಇಲ್ಲಿ ಡಾಟಾ ಸ್ಟೋರೇಜು ಮತ್ತು ಅದರದ್ದೇನು ಪ್ರೊಸೆಸರ್ ಇರುತ್ತಲ್ಲ, ಅದು ತಾನಾಗಿ ಆಗ್ತಾ ಇರುತ್ತೆ. ಮತ್ತು ತಪ್ಪುಗಳಾಗೋದಿಲ್ಲ. ಮ್ಯಾನ್ಯುವಲ್ ಅಥವಾ ಮನುಷ್ಯರ ಕೆಲಸ ಮಾಡಿದಾಗ ಏನ್ ತಪ್ಪುಗಳಾಗ್ತಿತ್ತು ಅದು ಇಲ್ಲಿ ಇರೋದಿಲ್ಲ. ಹಾಗೆ ರಿಯಲ್ ಟೈಮ್ ರಿಪೋರ್ಟಿಂಗ್ ಅಂದ್ರೆ ನಾವು ಸಕಾಲಿಕವಾಗಿ ಯಾರ್ಯಾರಿಗೆ ಅದರ ವರದಿ ಕೊಡ್ಬೇಕು, ಏನಾಯ್ತು ಏನ್ ಹೋಯ್ತು ಅದನ್ನ ನಾವು ಬಹಳ ಸುಲಭವಾಗಿ ಡಿಜಿಟಲೈಸ್ಡ್ ಅಕೌಂಟಿಂಗ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ನಾವು ಇದಕ್ಕೆ ಪರ್ಯಾಯವಾಗಿ ಮೊದಲು ಏನಿತ್ತು, ಅದು ಮ್ಯಾನ್ಯುವಲ್ ಅಕೌಂಟಿಂಗ್, ಮನುಷ್ಯರೇ ಮಾಡ್ತಾ ಇದ್ರು. ಅದು ಟ್ರೆಡಿಷನಲ್ ಮೆಥಡ್ ಆಫ್ ರೆಕಾರ್ಡಿಂಗ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬೈ ಹ್ಯಾಂಡ್. ಕೈಯಿಂದ ಖಾತೆ ಕಿರ್ದಿ ಪುಸ್ತಕಗಳಲ್ಲಿ ದಾಖಲೆಗಳನ್ನ ಬರೀತಿದ್ರು. ಅದು ಟ್ರೆಡಿಷನಲ್ ಮೆಥಡ್ ಆಗಿತ್ತು. ಅವಾಗ ಏನ್ ಯೂಸ್ ಮಾಡ್ತಿದ್ರು, ಯೂಸಸ್ ಬುಕ್ಸ್ ಲೈಕ್ ಜರ್ನಲ್, ಲೆಜರ್ ಅಂಡ್ ಕ್ಯಾಶ್ ಬುಕ್ಸ್ ಇರ್ತಿದ್ವು. ಇಟ್ ರಿಕ್ವೈರ್ಸ್ ಫಿಸಿಕಲ್ ಡಾಕ್ಯುಮೆಂಟೇಶನ್. ಅಂದ್ರೆ ನಾವು ಕಪಾಟ್ ತಗೋಬೇಕು, ಆ ಕಪಾಟ್ ಒಳಗೆಲ್ಲ ಖಾತೆ ಕಿರ್ದಿ ಪುಸ್ತಕ, ಜರ್ನಲ್, ಲೆಜರ್ ಎಲ್ಲ ಇಡಬೇಕು, ಅದಕ್ಕೆ ಬೀಗ ಹಾಕ್ಬೇಕು, ಅಥವಾ ಅದು ತುಂಬಿದ್ಮೇಲೆ ಮತ್ತೊಂದು ಕಡೆ ಇಡಬೇಕು. ಹೀಗೆ ಅದನ್ನ
ನಾವು ಭೌತಿಕವಾಗಿ ಇಡ್ತಾ ಇದ್ವಿ. ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಕೌಂಟಿಂಗ್ ಡನ್ ಯೂಸಿಂಗ್ ಕಂಪ್ಯೂಟರ್ ಸಾಫ್ಟ್ವೇರ್. ಕಂಪ್ಯೂಟರ್ ಉಪಯೋಗಿಸ್ಕೊಂಡು ನಾವು ಅಕೌಂಟಿಂಗ್ ಮಾಡ್ತೀವಿ. ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಎಲೆಕ್ಟ್ರಾನಿಕಲಿ, ವಿದ್ಯುನ್ಮಾನದಿಂದಲೇ ಅದೆಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಉದಾಹರಣೆ ಕೊಡೋದಾದ್ರೆ, ಟ್ಯಾಲಿ ಅಂತ ನೀವು ಕೇಳಿರ್ತೀರಿ, ಕ್ವಿಕ್ ಬುಕ್ಸ್ ಅಂತ ಕೂಡ ಒಂದಿದೆ, ಝೋಹೋ ಬುಕ್ಸ್ ಅಂತ ಕೂಡ ಒಂದಿದೆ. ಈಗ ಮ್ಯಾನ್ಯುವಲ್ ಬಗ್ಗೆನೂ ತಿಳ್ಕೊಂಡ್ವಿ, ಕಂಪ್ಯೂಟರೈಸ್ಡ್ ಅಕೌಂಟ್ ಬಗ್ಗೆನೂ ತಿಳ್ಕೊಂಡ್ವಲ್ಲ. ಇದೆರಡನ್ನ ಕಂಪ್ಯಾರಿಸನ್ ಮಾಡಿ, ಇದೆರಡನ್ನ ಹೋಲಿಕೆ ಮಾಡಿ ನಾವು ನೋಡೋದಾದ್ರೆ ಏನೇನ್ ಪಾಯಿಂಟ್ಸ್ ಇದೆ ಅಂತ ನೋಡಿದ್ರೆ, ಒಂದನೇದ್ರಲ್ಲಿ ಈ ಒಂದು ಮ್ಯಾನ್ಯುವಲ್ ಅಕೌಂಟಿಂಗ್ ಅನ್ನ ನಾವು ನೋಡಿದ್ವಪ್ಪ ಅಂತಂದ್ರೆ, ಇದು ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು, ಬಹಳ ಸಮಯವನ್ನು ತಗೋತಿತ್ತು. ಆದ್ರೆ ಇಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಒಳಗ ನಮಗೆ ಅತ್ಯುತ್ತಮವಾದಂತಹ ಫಾಸ್ಟ್ ಆಗಿ ಕೆಲಸ ಆಗೋಗುತ್ತೆ. ಮ್ಯಾನ್ಯುವಲ್ ಅಕೌಂಟಿಂಗ್ ಅಲ್ಲಿ ಎರರ್ಗಳು ಆಗುವ ಹೈಯರ್ ಅಂದ್ರೆ ಚಾನ್ಸಸ್ ಬಹಳ ಜಾಸ್ತಿ ಇತ್ತು. ಇಲ್ಲಿ ಅಕ್ಯುರಸಿ ಅಂದ್ರೆ ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡೋದೇ ಜಾಸ್ತಿ ಇದೆ. ಆಮೇಲೆ ಡಾಟಾವನ್ನ ವಾಪಸ್ ತಗೋಬೇಕು, ನಾವು ಹಳೇದು ಕಳೆದೋಗಿದೆ ಅದನ್ನು ಮಿಸ್ ಆಗಿದೋ ಡಾಟಾ ತಗೊಬೇಕು ಅಂದ್ರೆ ಮ್ಯಾನ್ಯುವಲ್ ಅಕೌಂಟಿಂಗ್ ಅಲ್ಲಿ ಆಗ್ತಿರ್ಲಿಲ್ಲ. ಒಂದ್ಸತಿ ಬುಕ್ ಕಳೀತ್ರಿ, ಪೇಪರ್ ಹರಿತ್ರಿ, ಅದು ಮಿಸ್ ಆಯ್ತ್ರಿ ಅಂದ್ರೆ ಹೋಗ್ಬಿಡ್ತು. ಈ ಕಂಪ್ಯೂಟರೈಸ್ಡ್ ಒಳಗಲ್ಲ, ಹಂಗಿಲ್ಲ. ಅದು ಎಲ್ಲೇ ಹೋಗಿದ್ರು ಮತ್ತೆ ಅದನ್ನ ವಾಪಸ್ ತೆಗೆಯಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದಾವೆ. ಹಾಗೆ ಫಿಸಿಕಲ್ ಸ್ಟೋರೇಜ್ ಅಂದ್ರೆ ಭೌತಿಕವಾಗಿ ಬುಕ್ ನಲ್ಲಿ ಬರೆದು ಡಾಟಾನ ಏನೇನ್ ಎಂಟ್ರಿ ಆಯ್ತು ಅಂತ, ವ್ಯಾಪಾರ ಎಷ್ಟಾಯ್ತು ಅಥವಾ ನಾವ್ ಎಷ್ಟು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ನಾವು ಬುಕ್ ನಲ್ಲೇ ಬರ್ದು ತುಂಬಿಸಿಡ್ತಿದ್ವಿ. ಈಗ ಡಿಜಿಟಲ್ ಸ್ಟೋರೇಜ್ ಅಂದ್ರೆ ಕಂಪ್ಯೂಟರ್ದಲ್ಲಿ ಅವುಗಳನ್ನ ನಾವು ಸ್ಟೋರೇಜ್ ಮಾಡ್ತಾ ಇರ್ತೇವೆ. ಹಾಗಾದ್ರೆ ಅಕೌಂಟಿಂಗ್ ಸಿಸ್ಟಮ್ ಅಂತ ಇದೆಯಲ್ಲ, ಅದರ ಅರ್ಥವನ್ನ ನಾವು ನೋಡಿದ್ರೆ, ಸ್ಟ್ರಕ್ಚರ್ಡ್ ಮೆಥಡ್ ಟು ಕಲೆಕ್ಟ್, ರೆಕಾರ್ಡ್ ಅಂಡ್ ಪ್ರೋಸೆಸ್ ಫಿನಾನ್ಷಿಯಲ್ ಡಾಟಾ, ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಂಡ್ ರಿಪೋರ್ಟಿಂಗ್. ಅಂದ್ರೆ ಅಕೌಂಟಿಂಗ್ ಸಿಸ್ಟಮ್ಮೇ ಒಟ್ಟಾರೆಯಾಗಿ ಏನು ಅಂದ್ರೆ, ಫಿನಾನ್ಷಿಯಲಿ ನಾವೇನೇನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೇವಿ ಆ ಮಾಹಿತಿನ ಕಲೆಕ್ಟ್ ಮಾಡೋದು, ಅದನ್ನ ದಾಖಲೆ ಮಾಡೋದು ಮತ್ತು ಅದರ ಪ್ರೋಸೆಸ್ ಮಾಡೋದು. ಇದು ಯಾಕೆ ಮಾಡ್ಬೇಕು ಅಂದ್ರೆ ಡಿಸಿಷನ್ ಮೇಕಿಂಗ್ ಮತ್ತೆ ರಿಪೋರ್ಟಿಂಗಿಗೆ ಅದು ಸಹಾಯ ಮಾಡುತ್ತೆ, ಅದಕ್ಕೋಸ್ಕರ ಮಾಡ್ತೇವೆ. ಹಾಗಾದ್ರೆ ಈ ಅಕೌಂಟಿಂಗ್ ಸಿಸ್ಟಮ್ ಒಳಗೆ ಎಷ್ಟು ವಿಧಗಳು ಇದೆ ಅಂತಂದ್ರೆ, ಮ್ಯಾನ್ಯುವಲ್ ಅಕೌಂಟಿಂಗ್ ಮನುಷ್ಯರೇ ಬರಿತಾ ಇದ್ರಲ್ಲ, ಅದು ಒಂದು ಹಳೆ ಕಾಲದ್ದು. ಈಗಿಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಇನ್ನೂ ಮತ್ತು ಹೊಸ್ತು ಮತ್ತೊಂದು ಯಾವ್ದಪ್ಪ ಅಂದ್ರೆ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಿಸ್ಟಮ್, ಅಂದ್ರೆ ಸಂಪೂರ್ಣವಾಗಿ ಇಂಟರ್ನೆಟ್ ಸಹಾಯದಲ್ಲಿ ಮಾಡುವಂಥದ್ದು ಕೂಡ ಇದೆ. ಹಾಗಾದ್ರೆ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಂದ ಏನ್ ಲಾಭ, ಏನ್ ಅಡ್ವಾಂಟೇಜಸ್ ಅಂದ್ರೆ, ಇದು ನಮ್ಮ ಸಮಯವನ್ನ ಉಳಿಸುತ್ತೆ, ನಮ್ಮ ಶ್ರಮವನ್ನ ಉಳಿಸುತ್ತೆ, ಮತ್ತು ತಪ್ಪುಗಳು ಕಡಿಮೆ ಆಗ್ತವೆ. ಆಮೇಲೆ ತಕ್ಷಣಕ್ಕೆ ನಾವು ಅದ್ರ ಸಹಾಯದಿಂದ ರಿಪೋರ್ಟ್ ಅನ್ನ ಜನರೇಟ್ ಮಾಡಬಹುದು. ಆಮೇಲೆ ಬೆಟರ್ ಡಾಟಾ ಸೆಕ್ಯೂರಿಟಿ ಹೇಳಿದ್ನಲ್ಲ, ನೀವು ಬುಕ್ ನಲ್ಲಿ ಬರೆದಿಟ್ರೆ ಯಾರಾದ್ರೂ ಬಂದು ಬುಕ್ ತೆಗೆದು ನೋಡಿದ್ರೆ ಕಾಣಿಸುತ್ತ. ನೀವು ಕಂಪ್ಯೂಟರ್ ಒಳಗಡೆ ಡಾಟಾ ಸೇವ್ ಮಾಡಿ ಅದಕ್ಕೊಂದು ಪಾಸ್ವರ್ಡ್ ಹಾಕಿಟ್ರೆ ಯಾರು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಸಿ ಕಾಂಪ್ಲಯನ್ಸ್ ವಿತ್ ಟ್ಯಾಕ್ಸ್ ಲಾ, ಅದನ್ನೆಲ್ಲ ನಾವು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೆ ನಮ್ಮ ಪ್ರಾಫಿಟ್ ಅನ್ನು ಕೂಡ ನಾವು ಅದಕ್ಕೆ ತಕ್ಕಂತೆ ಪರಿವರ್ತನೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಹಾಗಾದ್ರೆ ನಾವು ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನ ಚೂಸ್ ಮಾಡುವಾಗ ಯಾವ್ದು ಅಕೌಂಟಿಂಗ್ ಸಾಫ್ಟ್ವೇರ್ ತಗೋಬೇಕು ಅಂದ್ರೆ, ಅದಕ್ಕೆ ನಾವು ಯಾವ ಅಂಶಗಳನ್ನ ಪರಿಗಣಿಸ್ಬೇಕು ಅಂತಂದ್ರೆ, ಅದಕ್ಕೆ ಎಷ್ಟು ರೊಕ್ಕ ಆಗುತ್ತೆ, ಕಾಸ್ಟ್ ಆಫ್ ಸಾಫ್ಟ್ವೇರ್, ಆ ಸಾಫ್ಟ್ವೇರಿನ ಬೆಲೆ ಎಷ್ಟು, ಆಮೇಲೆ ಈಸ್ ಆಫ್ ಯೂಸ್, ಆಮೇಲೆ ನಾವು ಉಪಯೋಗಿಸ್ಲಿಕ್ಕೆ ಅದು ಈಸಿಯಾಗಿ ಬಳಕೆ ಮಾಡಬಹುದಾ ಅಥವಾ ಟಫ್ ಆಗಿದೆಯಾ ಅಂತ, ಆಮೇಲೆ ಅದ್ರ ಫೀಚರ್ಸ್ ಏನೇನು, ಲಕ್ಷಣಗಳೇನೇನು, ಅದರ ಕಾರ್ಯಗಳು ಏನೇನು ಅಂತ, ಆಮೇಲೆ ಅದಕ್ಕೆ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗಿದೆ ಮತ್ತು ಬ್ಯಾಕಪ್ ಎಷ್ಟರ ಮಟ್ಟಿಗಿದೆ ಅಂತ. ಸ್ಕ್ಯಾಲಬಿಲಿಟಿ ಅಂತಂದ್ರೆ ಅದನ್ನ ನಾವು ಬಳಸುವಾಗ ಬೇರೆಯವರು ಎಲ್ಲ ಬಳಸ್ತಿರ್ತಾರಲ್ಲ, ಮತ್ತು ಅದಕ್ಕೆ ಯಾವ್ಯಾವ ಥರದ್ದು ಒಂದು ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನ ನಾವು ಹಾಕೋಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೋಬೇಕು. ಕಸ್ಟಮರ್ ಸಪೋರ್ಟ್ ಅಂದ್ರೆ ನಮ್ಮ ಕಸ್ಟಮರ್ಗಳು, ನಾವು ಈ ಸಿಸ್ಟಮ್ ಅನ್ನು ಹಾಕೊಂಡ್ವಿ, ಈ ಒಂದು ಸಾಫ್ಟ್ವೇರ್ ಬಳಕೆ ಮಾಡಿದ್ರೆ ಕಸ್ಟಮರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಅನಾನುಕೂಲ ಇದೆ ಅಂತ ನೋಡ್ಬೇಕು. ಮತ್ತೆ ಕಂಪ್ಯಾಟಿಬಿಲಿಟಿ ವಿತ್ ಬಿಸ್ನೆಸ್ ನೀಡ್ಸ್ ಅಂದ್ರೆ ನಮ್ಮ ಬಿಸ್ನೆಸ್ ಯಾವ ರೀತಿ ಇದು, ಅದರ ಅವಶ್ಯಕತೆ ಏನು, ಅದಕ್ಕಿದು ಪೂರಕ ಆಗಿದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೋಬೇಕು. ಇಷ್ಟಲ್ದೆ ಬೇರೆದು ಏನಪ್ಪಾ ಅಂದ್ರೆ
ಇಂಡಿಯಾದಲ್ಲಿ GST ಕಟ್ ಆಗೋದಕ್ಕೋ ಅಥವಾ GST ಇನ್ಕ್ಲೂಡ್ ಮಾಡೋದಕ್ಕೋ ಅದ್ರೊಳಗಡೆ ಅವಕಾಶ ಇದೆಯಾ? ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದು ಬೇಕಾಗತ್ತೆ. ಮತ್ತೆ ಮಲ್ಟಿ ಯೂಸರ್ ಅಕ್ಸೆಸ್ ಅಂದ್ರೆ ಬೇರೆ ಬೇರೆಯವರು ಅದನ್ನು ಯೂಸ್ ಮಾಡ್ಲಿಕ್ಕೆ ಬರುವ ಹಾಗೆ ಇದೆಯಾ ಅಂತ ನೋಡ್ಕೋಬೇಕು. ಇಂಟಿಗ್ರೇಷನ್ ವಿತ್ ಅದರ್ ಸಿಸ್ಟಮ್ಸ್ ಅಂದ್ರೆ ನಮ್ಮ ಒಂದು ಬೇರೆ ಬೇರೆ ಸಿಸ್ಟಮು ಅಂದ್ರೆ ಮೊಬೈಲ್ ಯೂಸ್ ಮಾಡ್ಬೋದು ನಾವು, ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸು. ನಮ್ಮ ಸಿಸ್ಟಮ್ಗಳು ಬದಲಾದಂಗೆ ಅದು ಎಷ್ಟರ ಮಟ್ಟಿಗೆ ಸಹಾಯಕವಾಗಿದೆ ಅಂತ ನೋಡ್ಕೋಬೇಕು. ಕ್ಲೌಡ್ ವರ್ಸಸ್ ಆಫ್ಲೈನ್ ಅಂದ್ರೆ ಕೆಲವು ಸಲ ನಾವು ಇಂಟರ್ನೆಟ್ ಸಹಾಯದಿಂದ, ಕೆಲವು ಸಲ ಇಂಟರ್ನೆಟ್ ಇಲ್ಲದೆ ಹೋದ ಕಡೆನೂ ಅದನ್ನ ಬಳಕೆ ಮಾಡ್ಲಿಕ್ಕೆ ಬರುತ್ತಾ, ಆಫ್ಲೈನ್ ಅಕ್ಸೆಸ್ ಅಂತ ಪರೀಕ್ಷೆ ಮಾಡ್ಕೋಬೇಕು. ಇದಿಷ್ಟು ಇದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಬೇಕಾದ ಪಾಯಿಂಟ್ಸ್. ಅದಾದ್ಮೇಲೆ ಭಾರತದೊಳಗೆ ಅಕೌಂಟಿಂಗ್ ಸಾಫ್ಟ್ವೇರು ಯಾವ್ಯಾವ ಇದೆ, ಪಾಪ್ಯುಲರ್ ಜನಪ್ರಿಯವಾದಂತಹ ಆಪ್ಷನ್ಸ್ ಯಾವುದು ಅಂದ್ರೆ ಟ್ಯಾಲಿ ERP 9 ಅಂತ ಕರೀತಾರೆ, ಅದಕ್ಕೆ ಟ್ಯಾಲಿ ಪ್ರೈಮ್ ಅಂತ ಕೂಡ ಇದೆ. ಜೋಹೋ ಬುಕ್ಸ್ ಅಂತ ಒಂದಿದೆ, ಬಿಸಿ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಒಂದಿದೆ, ಮಾರ್ಕ್ ERP ಅಂತ ಒಂದಿದೆ, ಕ್ವಿಕ್ ಬುಕ್ಸ್ ಅಂತ ಒಂದಿದೆ. ಇದನ್ನಿಷ್ಟನ್ನ ನಾವು ನೆನ್ಪಿಟ್ಕೋಬೇಕು. ನಮ್ಗೆ ಆಪ್ಷನ್ಸ್ ಕೊಟ್ಟು ಯಾವ್ಯಾವ್ದು ಭಾರತದೊಳಗಿರುವಂತ ಸಾಫ್ಟ್ವೇರ್ಗಳು ಅಂತಂದ ಅಕೌಂಟಿಂಗ್ ಸಾಫ್ಟ್ವೇರ್ ಅಂದ್ರೆ ಅವುಗಳನ್ನು ಹೆಸರಿಸ್ಲಿಕ್ಕೆ, ಅಂದ್ರೆ ನಾವು 4 ಆಪ್ಷನ್ ಕೊಟ್ಟಾಗ ಯಾವ್ದು ಅಲ್ಲ ಯಾವ್ದು ಹೌದು ನಮ್ಗೆ ಗೊತ್ತಿರಬೇಕು. ಇನ್ನು ಇದನ್ನು ಉಪಯೋಗಿಸ್ಲಿಕ್ಕೆ ನಮ್ಗೆ ಏನ್ ಅಡ್ವಾಂಟೇಜಸ್ ಅಂದ್ರೆ, ಒಂದು ಈಸಿ ಟ್ಯಾಕ್ಸ್ ಫೈಲಿಂಗ್, ನಾವು ಟ್ಯಾಕ್ಸ್ ಫೈಲಿಂಗ್ ಮಾಡುವಾಗ ಸುಲಭ ಆಗುತ್ತೆ. ಲೋಕಲೈಸ್ಡ್ ಕಾಂಪ್ಲಯನ್ಸ್ ಅಂದ್ರೆ ನಾವು ಸ್ಥಳೀಯವಾಗಿ ಅದನ್ನು ಬಳಕೆ ಮಾಡಬಹುದು. ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಅಂದ್ರೆ ಇಂಗ್ಲಿಷು, ಕನ್ನಡ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಅನ್ನು ಉಪಯೋಗಿಸ್ಲಿಕ್ಕೂ ಕೂಡ ಅಲ್ಲಿ ಹೆಲ್ಪ್ ಇರುತ್ತೆ. ಒಟ್ಟಾರೆ ಈ ಚಾಪ್ಟರ್ದೊಳಗ ಅಥವಾ ಈ ಒಂದು ತಿಳುವಳಿಕೆ ನಾವು ಏನ್ ತಗೋಬೇಕು ಇಷ್ಟು ತಿಳ್ಕೊಂಡಾದ್ಮೇಲೆ ಅಂದ್ರೆ, ಡಿಜಿಟಲೈಸ್ಡ್ ಅಕೌಂಟಿಂಗ್ ಅಂತ ಯಾವ್ದನ್ನು ಕರಿತೇವೋ ಅದು ಎಫಿಷಿಯನ್ಸಿ ಮತ್ತು ಎಕ್ಯುರಸಿ ದೃಷ್ಟಿಯೊಳಗ ಉತ್ತಮವಾಗಿದೆ. ಬಿಸಿನೆಸ್ ಆರ್ ಶಿಫ್ಟಿಂಗ್, ಮೊದಲನೇ ಕಾಲದ ಬಿಸಿನೆಸ್ ಮ್ಯಾನ್ಯುವಲ್ ಅಕೌಂಟಿಂಗ್ ಇರ್ತಿತ್ತು, ಈಗ ಕಂಪ್ಯೂಟರೈಸ್ಡ್ ಸಿಸ್ಟಮ್ಗೆ ಬದಲಾವಣೆ ಆಗಿದೆ. ಚೂಸಿಂಗ್ ದಿ ರೈಟ್ ಸಾಫ್ಟ್ವೇರ್ ಏನಿದೆಯಲ್ಲ ಅಂದ್ರೆ ನಮಗೆ ಸರಿಯಾದ ಸಾಫ್ಟ್ವೇರ್ ಅನ್ನ ನಾವು ಚೂಸ್ ಮಾಡ್ಕೋಬೇಕು. ಇದಿಷ್ಟು ಮಾಹಿತಿಯನ್ನ ನಿಮ್ಮಗಳಿಗೆ ಕೊಡ್ತಾ, ಈ ಮಾಹಿತಿಯ ಸಹಾಯದಿಂದ ನಮಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಅದಕ್ಕೆ ನಾವು ಯಾವ ರೀತಿಯಾಗಿ MCQ ಮಾಡೆಲ್ ಅಲ್ಲಿ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ಸ್ ಅನ್ನ ಚೂಸ್ ಮಾಡ್ಬೇಕಾಗತ್ತೆ. ಈ ಮಾಹಿತಿಯನ್ನ ಇಟ್ಕೊಂಡು ನೀವು ಮಲ್ಟಿ ಚಾಯ್ಸ್ ಕೊಟ್ಟಾಗ ಸರಿಯಾದ ಚಾಯ್ಸ್ ಅನ್ನ ಆಯ್ಕೆ ಮಾಡೋದು ಸುಲಭ ಆಗಿರುತ್ತೆ. ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಾನು ಇನ್ನೂ ತುಂಬಾ ಪ್ರತಿ ಚಾಪ್ಟರ್ಗೆ ಒಂದೊಂದರಂತೆ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಆ ವಿಡಿಯೋದ ಉಪಯೋಗವನ್ನ ನೀವುಗಳು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಎಕ್ಸಾಮ್ ಚೆನ್ನಾಗಾಗ್ಲಿ ಅಂತ ನಾನು ಶುಭ ಹಾರೈಸ್ತೇನೆ.